ಹಾಯ್ ವೀಕ್ಷಕರೇ, ನಾನಿವತ್ತು ಈ ಒಂದು ಸಸ್ಯ ವಿಚಾರವಾಗಿ ನಿಮಗೆ ಸಂಪೂರ್ಣ ವಿವರವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಅಬ್ದುಲ್ ಲತೀಫ್ ಕೋಡಿಯ. ಈ ಒಂದು ಸಸ್ಯ ಯಾವುದಂತ ಹೇಳಿದರೆ, ಇದನ್ನು ಸಾಧಾರಣವಾಗಿ ನಮ್ಮ ಈ ಕರಾವಳಿ ಭಾಗದಲ್ಲಿ ನೆಲನೆಲೆಯ ಗಿಡ ಅಂತ ಹೇಳ್ತಾರೆ. ಈ ನೆಲನೆಲೆಯ ಗಿಡ ಪರಿಚಯ ಅಂತ ಹೇಳಿದರೆ ನಿಮಗೆ ಗೊತ್ತಿರುವ ಹಾಗೆ ಸಾಧಾರಣ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಸ್ಯ ಆಗಿರ್ತದೆ. ಇದು ಸಾಧಾರಣ 45-50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಗೊತ್ತಿರುವಂಥ ಸಸ್ಯ. ಇದು ತಗ್ಗು ಪ್ರದೇಶ ಅಂದರೆ ಬಯಲು ಪ್ರದೇಶದಲ್ಲಿ ಜಾಸ್ತಿಯಾಗಿ ತನ್ನಂತೆ ತಾನೇ ಆಗುವಂಥ ಒಂದು ಸಸ್ಯ ಆಗ್ತದೆ. ಇದರಲ್ಲಿ 2 ಭಾಗದ ಸಸಿ ಇದೆ. ಒಂದು ವಿಭಾಗ ಅಂತ ಹೇಳಿದರೆ ನಮ್ಮದು ಈ ಥರ ಸಸಿ. ಇದು ಎಲ್ಲರೂ ಈ ಸಸಿಯನ್ನು ನೋಡಿ, ಇದರ ಕಾಂಡ ಬಿಳಿಯಾಗಿದೆ. ಈ ಬಿಳಿ ಕಾಂಡ ಆಗಿರಬೇಕು. ನಮಗೆ ಈ ಹಳದಿ ರೋಗಕ್ಕೆ ಮತ್ತು ನಮ್ಮ ಈ ಏನು ಜಾಂಡೀಸ್ ಅಂತ ಹೇಳ್ತೇವಲ್ಲ, ಇಂಗ್ಲೀಷಲ್ಲಿ ಜಾಂಡೀಸ್ ಅಂತ ಹೇಳ್ತೇವೆ, ಹಳದಿ ಕಾಮಾಲೆ ರೋಗಕ್ಕೆ ಇದು ಇದರ ಕಷಾಯ ಮಾಡಿ ಕುಡಿಲಿಕ್ಕೆ. ಇದರ ಕಷಾಯ ಅಂದರೆ ಇದು ನೋಡಿ, ಈ ಕಾಂಡ ಇದರದ್ದು ಬಿಳಿಯಾಗಿದೆ. ಇನ್ನೊಂದು ಇದರಲ್ಲಿ ನೆರಳಿನಲ್ಲಿ ಅಂತ ಹೇಳುವಂಥದ್ದು ಸಸಿ ಇದೆ, ಅದರ ಕಾಂಡ ಕೆಂಪಾಗಿರ್ತದೆ. ಕೆಂಪಾಗಿದ್ದು ಯಾವಾಗಲೂ ನಮಗದು ಉಪಯೋಗಕ್ಕೆ ಬರೋದಿಲ್ಲ. ಈ ಒಂದು ಹಳದಿ ಕಾಮಾಲೆಗೆ ಅದು ಆಗೋದಿಲ್ಲ. ಇದರ ಎಲೆಯ ಅಡಿಯಲ್ಲಿ ಸಂಪೂರ್ಣವಾಗಿ ನೋಡಿ ಒಂಥರ ಒಂದು ಕಾಯಿ, ಒಂದು ಸಣ್ಣ ಸಣ್ಣ ಕಾಯಿ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ಒಂದು ಕಾಯಿ ಕೂಡ ಇದರ ಎಲೆಯಲ್ಲಿ. ಇದನ್ನು ನಾವು ಸ್ವಲ್ಪ ತಗೊಂಡು ಚೆನ್ನಾಗಿ ತೊಳಿಬೇಕು. ಯಾವುದೇ ರೀತಿಯ ಇದರಲ್ಲಿ ಹುಳಗಳಿಲ್ಲದ ಹಾಗೆ ನಾವು ನೋಡಿ, ಬೇರು ಸಮೇತ ಈ ಬೇರು ಸಮೇತ ನಾವು ಚೆನ್ನಾಗಿ ತೊಳೆದು, ಇದು ನಾನು ಸ್ವಲ್ಪ ಮಟ್ಟಿಗೆ ತೊಳೆದಿದ್ದೇನೆ, ಇನ್ನೂ ಕೂಡ ತೊಳೆಯಲಿಕ್ಕೆ ಬಾಕಿ ಇದೆ. ಇದರ ಈ ನೆಲೆಯ ಕಷಾಯ ಮಾಡಿ ನಾವು ದಿವಸಕ್ಕೆ ಒಂದು 3-4-5 ಬಾರಿ ಕುಡಿಬೇಕು. ಆ ಒಂದು ಸಂದರ್ಭದಲ್ಲಿ ಈ ಹಳದಿ ಕಾಮಾಲೆ ರೋಗ ಇರುವಂಥ ಸಂದರ್ಭದಲ್ಲಿ ನಾವು ಯಾವುದೇ ಬೇರೆ ನೀರನ್ನು ಕುಡಿಯದೆ ಇದರ ಕಷಾಯವನ್ನೇ ಕುಡಿಬೇಕು. ಈ ಕಷಾಯ ಮಾಡುವ ವಿಧಾನವನ್ನು ಕೂಡ ನಾವು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೇನೆ, ವೀಕ್ಷಿಸಿ. ಸಾಧಾರಣವಾಗಿ ನಾವು ಮೊದಲಿಗೆ ಈ ಸ್ಟವನ್ನು ಆನ್ ಮಾಡಬೇಕು. ಆನ್ ಮಾಡಿ ಈ ಒಂದು ಸಸಿಯನ್ನು ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇವೆ. ತೊಳೆದ ನಂತರ ಈ ಒಂದು ಸಸಿಯನ್ನು ನಾವು ಕರೆಕ್ಟಾಗಿ ಮಡಚಿ ಬೇರು ಸಮೇತ ಬೇರನ್ನು ಚೆನ್ನಾಗಿ ತೊಳೆದು ಒಂದು ನೀರಿಗೆ ಹಾಕಿ ಇದನ್ನು ನೋಡಿ, ಈ ಥರ ನೀರಲ್ಲಿ ನಾವು ಮುಳುಗಿಸಿಡಬೇಕು. ಎಲ್ಲರೂ ನೋಡ್ತಾ ಇದ್ದೇನೆ, ನಡೆಸ್ತಾ ಇದ್ದೇನೆ. ಇದನ್ನು ಎಲ್ಲರೂ ನೋಡಿ, ಕರೆಕ್ಟಾಗಿ ನೋಡಿ. ಈ ಥರ ಇದನ್ನು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿದ ನಂತರ ನೋಡಿ, ಈಗ ತಾನೇ ಕುದೀತಾ ಬಂತು, ನೀರು ಕುದೀತಾ ಇದೆ. ಈ ಥರ ಕುದಿಸಿದ ನೀರನ್ನು ಚೆನ್ನಾಗಿ ಮೇಲೆ ಬರಬೇಕು ನೀರು. ಈ ಕುದಿಸಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಂಥ ಬೇರೆ ಯಾವುದೋ ಉಪ್ಪು ಆಗಲಿ ಮತ್ತು ಸಕ್ಕರೆ ಆಗಿ ಯಾವುದು ಹಾಕ್ಲಿಕ್ಕಿಲ್ಲ. ಇದಕ್ಕೆ ಹಾಕ್ಲಿಕ್ಕುವಂಥದ್ದು ಸ್ವಲ್ಪ ಮಟ್ಟಿನ ಜೀರಿಗೆ. ಈ ಜೀರಿಗೆಯನ್ನು ನಾವು ಇದಕ್ಕೆ ಚೆನ್ನಾಗಿ ಇದು ಜೀರಿಗೆ. ಈ ಜೀರಿಗೆಯನ್ನು ಸ್ವಲ್ಪ 1 ಟೀ ಸ್ಪೂನು ಅಲ್ಲದೆ 2 ಟೀ ಸ್ಪೂನು ಇದು ಸಂಪೂರ್ಣವಾಗಿ ಕುದೀತಾ ಇದೆ. ಈ ಕುದಿಯುವ ಸಂದರ್ಭದಲ್ಲಿ 2 ಟೀ ಸ್ಪೂನು ನಾವು ಜೀರಿಗೆಯನ್ನು ಇದಕ್ಕೆ ಹಾಕಬೇಕು. ಆಗ ಇದು ನಮಗೆ ಒಳ್ಳೆಯ ವಾಸನೆ ಬರ್ತಾಯಿದ್ದು, ಕಮ್ಮನೆ ವಾಸನೆ ಬರ್ತಾಯಿದೆ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ನಾನು ಜೀರಿಗೆ ಕೂಡ ಹಾಕಿದ್ದೇನೆ. ಇದನ್ನು ಇನ್ನು ನಾವು ಜಾಸ್ತಿ ಕುದಿಸಿದ ನಂತರ ಈ ಸ್ಟವನ್ನು ಆಫ್ ಮಾಡಿ ನಾವು ಇದನ್ನು ತೆಗಿಬೇಕು. ಈಗ ಸಾಧಾರಣ ಬೆಂದೆಲ್ಲ ಆದ ನಂತರ ಈ ನೀರನ್ನು ನಾವು ಒಂದು ಗ್ಲಾಸಿಗೆ ಈ ಥರ ನೋಡಿ, ಇದು ಈ ಥರ ಕಲರ್ ಬರ್ತದೆ. ಎಲ್ಲರೂ ಯಾರಾದರೂ ಜಾಂಡೀಸ್ ಅನ್ನುವಂಥ ಹಳದಿ ಕಾಮಾಲೆ ರೋಗ ಇದ್ದವರಿಗೆ ಇಂಥವನ್ನು ಕುಡಿಯಬೇಕು. ಇದಕ್ಕೆ ಯಾವ ಥರ ಉಪ್ಪಾಗಲಿ ಸಕ್ಕರೆ ಆಗಲಿ ಯಾವುದು ಹಾಕಲಿಕ್ಕಿಲ್ಲ. ದಿವಸಕ್ಕೆ 1 ಗ್ಲಾಸನ್ನು ಅಷ್ಟು ಬೆಳಿಗ್ಗೆ ಮತ್ತು ಸಂಜೆ 3 ಬಾರಿ ಆಗ್ಬೋದು, 4 ಬಾರಿ ಆಗ್ಬೋದು. ಈ ಥರ ಕುಡಿಬೇಕು. ಇದನ್ನು ಮಾಡಿ ಕುಡಿದರೆ ನಮಗೆ ಹಳದಿ ಕಾಮಾಲೆ ರೋಗವನ್ನು ಸಾಧಾರಣವಾಗಿ ನಿಯಂತ್ರಿಸಿ ನಮಗೆ ಸಾಧ್ಯ ಇದೆ.
ಮತ್ತು ಈ ನೀರನ್ನು ನಾವು 4 ಬಾರಿ ಒಂದು ದಿವಸ ಕುಡಿದ್ರೂ ಕೂಡ ಜಾಸ್ತಿ ಆಗಲಿಕ್ಕಿಲ್ಲ, ಇದು ಕುಡಿತಾ ಇರಬೇಕು. ಮತ್ತು ಇದರ ಒಟ್ಟಿಗೆ ನಾವು ಏನು ಮಾಡಬೇಕಂತಂದರೆ ಸಾಧಾರಣವಾಗಿ ಸೋರೆಕಾಯಿಯ ಪದಾರ್ಥ ಪಲ್ಯ ಮಾಡಿ ತಿನ್ನಬೇಕು ನಾವು. ಆ ಸೋರೆಕಾಯಿ ಪಲ್ಯ ಮಾಡುವಾಗ ಕೂಡ ನಾವು ಏನು ಅದಕ್ಕೆ ಕೂಡ ಉಪ್ಪು ಹಾಕಬಾರ್ದು, ಅದಲ್ಲದೆ ಮೆಣಸು ಹಾಕಬಾರ್ದು. ಉಪ್ಪು ಹುಳಿ ಖಾರ ಯಾವುದು ಹಾಕದೆ ಸಾಧಾರಣವಾಗಿ ನಾವು ಜಾಸ್ತಿ ಚಪ್ಪೆ ಆಗುವುದಂದರೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಬೇರೆ ತೆಂಗಿನಕಾಯಿ ಆಗಲಿ ಅಲ್ಲದೆ ಉಪ್ಪು ಹುಳಿ ಖಾರ ಯಾವುದು ಹಾಕಬಾರ್ದು. ಅದರ ಪಲ್ಯ ಮಾಡಿ ಅದನ್ನು ನಾವು ಊಟಕ್ಕೂ ಬಳಸಿದ್ರೆ ಆಗ್ಬೋದು, ಖಾಲಿ ಹೊಟ್ಟೆಗೆ ತಿಂದರೂ ಆಗ್ಬೋದು. ಅದನ್ನು ನಾವು ಸಾಧಾರಣವಾಗಿ ಒಂದು ದಿವಸಕ್ಕೆ ಅದು ಕೂಡ ಒಂದು 4-5 ಬಾರಿ ಮಾಡಿ ಒಂದು ಬೆಳಿಗ್ಗೆ ಮಾಡಿಟ್ಟರೆ ಸಂಜೆವರೆಗೆ ಅದನ್ನು ತಿಂದು ನಾವು ಹೊಟ್ಟೆಯನ್ನು ತುಂಬಿಸಬೇಕು. ಇಷ್ಟು ಹಳದಿ ಕಾಮಾಲೆ ರೋಗದ ಮತ್ತು ಈ ವಿಡಿಯೋನ ಜಾಸ್ತಿ ಜನರಿಗೆ ತಲುಪುವಾಗಿ ನೀವು ಪ್ರಯತ್ನಿಸಬೇಕು. ಯಾಕೆಂತೇಳಿದರೆ ಒಂದು ರೋಗವನ್ನು ಶಮನ ಮಾಡಲಿಕ್ಕೆ ನಮ್ಮಿಂದಾಗುವಷ್ಟು ಸಹಾಯವನ್ನು ನಾವು ಮಾಡಬೇಕು. ಇದಾಗಿರ್ತದೆ ನಮ್ಮ ಇನ್ನೊಬ್ಬರಿಗೆ ಮಾಡುವಂಥ ಸಹಾಯ. ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಬಟನ್ ಒತ್ತಿ ಸಹಕರಿಸಿ. ಧನ್ಯವಾದ.